ಮುಗಿತಯ್ಯಪ್ಪ, ನಂದು ಮುಗೀತು. ಏನೇನಿಲ್ಲ. ಯವ್ವ ಹಂಗ್ಯಾಕ್ ಮಾತಾಡ್ತೀವಿ? ನೀ ಇನ್ನೂ 100 ವರ್ಷ ಬದುಕ್ಬೇಕು ಬೇ. ಏನಾತ ಶಾಂತಕ? ನೋಡ್ಲೆ ನೋಡ್ಲೆ ನಮ್ಮನ್ನೆಲ್ಲ ಅನಾಥರು ಮಾಡಿ ನಮ್ಮ ಹೊಂಟಾಳ. ಅಯ್ಯಯ್ಯೇ ನಗ್ಬಾರ್ದು ಸುಮ್ಮನೆ ಇರ್ಲಾ, ನಿಮ್ಮ ಅಮ್ಮ ಸಿಟ್ಟು ಬರ್ತೈತಿ. ಇದ್ದ ಕಾಡಿ ಕಾಡಿ ಎಲ್ಲಾರನು ಬೇಡಿ ಬೇಡಿ ತಲೆ ಹಿಡಿಸಿ ಈಗ ಹೊಂಟೆಲ್ಲ ಎತ್ತಿ, ಇನ್ನ ಮುಗ್ದಿಲ್ಲ ಎತ್ತಿ. ಇಲ್ಲಪ್ಪ ನಾ ಬದುಕಲ್ಲ, ಸಾಯ್ತೇನ್ರೋ ಸಾಯ್ತೇನೆ. ಅಪ್ಪ ನಿಮ್ಮ ತಂಗಿ ಬರಲೇ ಇಲ್ಲಲ್ಲ, ನೀ ಬಂಗಾರ ಕೊಡ್ಲಿಲ್ಲ ಅಂತೇಳಿ ಆಯ್ಕೆ ಬರಲಿಲ್ಲ. ನಾನು ಯಾರು ನೋಡ್ಲಿ, ಯಾರು ಕೊಟ್ಟು ಕಡೆಗಾಲಕ್ಕೆ ಮಾತಾಡಲಿ? ನನ್ನ ಮಗಳ ಕೊಟ್ಟು ಮಾತಾಡ್ಬೇಕು, ನನ್ನ ಮಗಳ ಕೊಟ್ಟು ಮಾತಾಡ್ಬೇಕು. ಅಯ್ಯಯ್ಯಮ್ಮ, ಯವ್ವ ಯವ್ವ ಅಳಬೇಡ್ಬೇ ಯವ್ವ. ಇವತ್ತು ಕರೆಸ್ತೀನಿ ಆಕಿಗೆ. ಬಂಗಾರ ಎಲ್ಲ ಬೇಕಾದ್ ಕೊಟ್ರು ಅಡ್ಡಿ ಇಲ್ಲ, ಕರೆಸ್ತೀನಿ. ನೀ ಮಾತಾಡಕಿ ಕೂಟ ಒಟ್ಟು ನೀ ಬದುಕ್ಬೇಕು ಬೇ ಯವ್ವ. ಇನ್ನೂ 100 ವರ್ಷ ಬದುಕ್ಬೇಕು ಬೇ. ಅಲ್ಲ 100 ವರ್ಷ ಯವ್ವನವಲ್ಲೇ ಈಗ ಇಷ್ಟು ಕಾಡ್ತತಿ ಮುದುಕಿ. ಏನು ಶಾಂತಕ್ಕನ ಮಣ್ಣಾಗಿಟ್ಟ ಸಾಯ್ಬೇಕ ನೀ? ಇದು ಹೆಂಗ? ಆತ್ ಬಿಡು. ಶಾಂತಕ್ಕನ ಮೊಮ್ಮಗ ಹೆಂಡತಿ ಮಾಡ್ಕೋತಾನಲ್ಲ, ಅವಾಗ ಆ ಸೊಸಿಗೂ ಕಾಡ್ಬೇಕಾಗೈತಿ ಇದು ಮುದುಕಿ. ಅದು ಅದು ಅಲ್ಲೋಡಲಿ ಅಲ್ಲೋಡಲಿ ಯಮಧರ್ಮ ಯಮಧರ್ಮ. ಇಲ್ಲಪ್ಪ ಇಲ್ಲ, ನಾನೀಗ ಬರೋದಿಲ್ಲ. ನಾನಿನ್ನು ಭಾಳ ಆಸೆ ಇಟ್ಕೊಂಡೀನಿ, ಎಲ್ಲ ಮುಗಿಸಿ ಬರ್ತೇನೆ. ಅಯ್ಯೋ ಅಲ್ಲೋಡ್ಲ ಕರೇ ಎಮ್ಮಿ ಕ್ವಾಣ, ಅದ್ರ ಮ್ಯಾಗ ಕುಂತಾನ ಯಮಧರ್ಮ ಇಷ್ಟು ಹಿಡ್ದಪ್ಪ ಮೀಸಿ ಬಿಟ್ಕೊಂಡು. ಅಲ್ಲೋಡ್ಲ ಬಾವಿ ನೀರು ಸೇದು ಹಗ್ಗ ಹಿಡ್ಕೊಂಡು ನಿಂತಾನ. ನನ್ನ ಕುತ್ತಿಗೆಗಾಕಿ ಎಳಿತಾನ ಯವ್ವ ಯವ್ವ. ಯಮ್ ಕಿಂಕರು ನಿಂತಾರ ನೋಡ್ಲ, ಕ್ವಾರಿ ಹಲ್ಲು ನೋಡ್ಲ. ಯವ್ವ ಯವ್ವ ನಾನು ಒಯ್ದು ಬಾಂಡ್ಲ್ಯಾಗ ಶಾಂಡ್ಗಿ ಕರ್ದಂಗೆ ಕರಿತಾರಲ್ಲ, ನಾವು ಹೋಗಾಕು ಅಲ್ಲೇ. ಅಂದ್ರೆ ಈ ಮುದುಕಿ ಪಕ್ಕ ನರ್ಕಕ್ಕೆ ಹೋಗತ್ತೆ ಅಂತ ಆತ. ಹಂಗನ್ಬೇಡ್ರಿ ಅತ್ತಿಯರ, ನೀವು ಸತ್ರ ನಾವು ಬದುಕ್ತೇವನ ಯವ್ವ. ನಾವಲ್ಲೇ ಯವ್ವ, ನೀವಿಲ್ದೇ ಇರೋ ಈ ಮನೆ ಊಹಿಸ್ಕೊಳಕ್ಕೂ ನನ್ನಿಂದ ಆಗೋದಿಲ್ರಿ ಅತ್ತಿಯರ. ಬ್ಯಾಡ್ರಿ ಅತ್ತಿಯರ, ನೀವು ಸಾಯ್ಬೇಡ್ರಿ. ಅಲ್ಲ ಹಾಡಿಬಿಟ್ಟು ಒಳಗ ಗುಳು 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 ಅಂತ ಖುಷಿ ಆಗಾಕತ್ತೈತಿ. ನನಗೆ ಗೊತ್ತು ಒಳಗ ಖುಷಿ ಆಗಾಕತ್ತೈತಿ. ಮ್ಯಾಗಿನ ಮಾತಿಗೆ ಅತ್ತಿಯರ ಸಾಯ್ಬೇಡ್ರಿ ಅಂತಿ. ಯಾವಾಗ ಸತ್ ಸುಡ್ಗಾಡ್ ಸೇರ್ತೇನಂತ ಕಾಯಕತ್ತಿ ನೀನು. ನನಗೆಲ್ಲ ಗೊತ್ತು ಮಗನ. ನೀನೇ ನಿನ್ನ ಕೈಯಾರೆ ನನ್ನ ಬಾಯಾಗ ನೀರು ಬಿಡಪ್ಪ, ನೀರು ಬಿಡು. ಆ ನೀರು ಕುಡಿತಾ ಕುಡಿತಾ ಸತ್ತೋಕ್ಕೇನು ನಾನು. ಆದರೂ ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಮಗನ. ನಾ ಸತ್ನೆ ಅಂದ್ರೆ ಈ ಮನೆಗೆ ಕೇಳೋರಿಲ್ಲ. ಇಲ್ಲೋಡ ನಿನ್ನ ಹೆಂಡತಿ ಅಣ್ಣ ಬರ್ತಾನಲ್ಲ, ಹುಷಾರಿರು ಮಗನ. ನಾ ಸತ್ನೆ ಅಂದ್ರೆ ಈ ಮನೆ ಅವ್ರದೇ ರಾಜ್ಯ ಆಕತಿ. ಈ ಮನೆ ಒಳಗೆ ಆಡಳಿತ ಮಾಡಕ್ಕೆ ನಿಂದಿರ್ತಾರ, ಬಾಯಿಗೆ ಬಂದಾಗ ಮಾತಾಡ್ತಾರ. ಆಮೇಲೆ ನಾ ಅದೇನಂತೇಳಿ ವರ್ಷಕ್ಕೊಮ್ಮೆ ಬರ್ತಾರ, 6 ತಿಂಗಳಿಗೆ ಒಮ್ಮೆ ಬರ್ತಾರ. ನಾ ಸತ್ನೆ ಅಂದ್ರೆ ಊಟ ಹೊಡ್ಕೊಂಡು ಇಲ್ಲೇ ಇರ್ತಾರ. ಅದು ನನ್ನಿಂದ ಸಹಿಸ್ಕೊಳಕ್ಕೆ ಆಗವಲ್ತು. ನನ್ನ ಆತ್ಮಕ್ಕೆ ಶಾಂತಿನೇ ಇಲ್ಲ ಮಗನ, ನನ್ನ ಆತ್ಮಕ್ಕೆ ಶಾಂತಿನೇ ಇಲ್ಲ. ನಾ ಸತ್ನೆ ಅಂದ್ರು ಅಂತರ್ಪಿಚಾಚಿ ಇಲ್ಲೇ ಅಲಿತಾ ಇರ್ತೀನಿ. ಯಾಕಂದ್ರೆ ನಂಗೆ ಸಾಯಕ್ಕೆ ಇಷ್ಟ ಇಲ್ಲ. ಅಯ್ಯ ಅತ್ತಿಯರ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಅಯ್ಯೋ ದೇವ್ರೆ, ನೀವು ಸಾಯ್ತೇನನ್ನು ಚಿಂತೆನ ಮಾಡವಲ್ರಲ್ಲ. ನಮ್ಮ ಅಣ್ಣ ಎಲ್ಲಿ ಬರ್ತಾನ ಅನ್ನೋದ ಚಿಂತೆ ಐತಿ ನಿಮ್ಗೆ. ಆತ ಬಿಡ್ರಿ, ನಮ್ಮ ಅಣ್ಣಗೆ ಬರಬೇಡ ಅಂತ ಹೇಳ್ತೀನಿ. ನೀವು ಆರಾಮ್ ಸತ್ತು ಸ್ವರ್ಗಕ್ಕೆ ಹೋಗ್ರಿ, ನೇರವಾಗಿ. ಇಲ್ಲ ನರಕಕ್ಕೆ ಹೋಗ್ರಿ. ಅಂತರ್ಪಿಚಾಚಿಯಾಗಿ ಮಾತ್ರ ಅಲಿಬೇಡ್ರಿ. ಇಟ್ಟಿಟ್ಕ ಸುಮ್ಕುದ್ರ ಯವ್ವ. ಪರಕ ಹಂಗಾರಿ ಈ ಮನೆ ಕಡೆ ಬರಾಕ ಹೆದರ್ಪತತೆ ಯವ್ವ ನನಗೆ. ಈ ಮುದುಕಿಗೆ ಮೊದ್ಲ ಸಾಯಕ್ಕೆ ಇಷ್ಟ ಇಲ್ಲ, ಗನ ಆಸೆ ಇಟ್ಕೊಂಡತಿ. ಸತ್ತ ದೆವ್ವಾಗಿಲ್ಲೇ ಆಡಾಡಕತ್ರಿ, ಏನು ಮಾಡೋದು ಯವ್ವ? ನಾವಲ್ಲೇ ಯವ್ವ, ಈ ಮುದುಕಿ ದೆವ್ವಾಗಿಲ್ಲೇ ಮೊಯ್ನಿಗತೆ. ಮೊಯ್ನಿಯ ನಿನ್ನನು ಸೇರಲು ಬಾಬಾ ಮನಿಯ ನೋಡಲು ಬಂದೆ ಓ ಜಿಕ್ 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 ಅಂತೇಳಿ ಇಲ್ಲಿ ಅಡ್ಡಾಡಕತ್ರಿ. ಏನು ಮಾಡೋದ ಪರಕ ಯವ್ವ? ನನಗೆ ಯಾಕೆ ಹೆದರಿಕೆವ ಪರಕ, ನಾನಂದ್ರೂ ಬರಂಗಿಲ್ಲವ. ತಡಿ ಅಮ್ಮಧರ್ಮ ತಡಿ, ಬರ್ತೀನಿ ತಡಿ. ಅಯ್ಯಪ್ಪ ಯಾಕೆ ಕಾಡಕತ್ತಿ? ಏನು ಆಫೀಸ್ ಮೀಟಿಂಗ್ ಯಾಕೆ ಹೋಗ್ಬೇಕಾಗಿತ್ತು ನೀನು? ಅಯ್ಯವ್ವ ನಾನು ದೌಡ್ ಕರ್ಕೊಂಡು ಹೋಗಿ ಅಲ್ಲಿ ಬಡಿಯಾಕ. ತಡಿಪ್ಪ ಇವತ್ತು ಈಡ್ ತಡಿ ಬರ್ತಡಿ. ನೀನು ಎಮ್ಕಿಂಕ್ರಿಗೆ ಹೇಳು ಒಟ್ಟು, ಏನಾರ ಕೆಲಸ ಇದ್ರೆ ಮುಗಿಸ್ಕೊಂಬ ಅಂತೇಳಿ. ಎಲ್ಲರೂ ತಯಾರಾಗಿ ನಿಂತಿರಲ್ಲ ನಾನು ಕರ್ಕೊಂಡು ಹೋಗಾಕ. ಅಯ್ಯವ್ವ ದೇವ್ರೆ, ಅಯ್ಯಪ್ಪ ಮಗನ, ನನಗೆ ಎಟ್ಟು ದೌಡ್ ಸಾಯಕ್ಕೆ ಇಷ್ಟ ಇಲ್ಲ. ಹೆಂಗಾರ ಮಾಡಿ ಉಳಿಸ್ಕೊರ್ಲ ನನ್ನ, ಅಲ್ಲ
ಏನು 16 ವರ್ಷದ ಹುಡುಗಿದ್ದಾಳ ಈಕೆ ನೆಮ್ಮದಿಯಾಗಿ ಸಾಯೋದು ಬಿಟ್ಟು ಇನ್ನೂ ಸಾಯಕ್ಕೆ ಇಷ್ಟ ಇಲ್ಲ, ಇನ್ನೂ ಸಾಯಕ್ಕೆ ಇಷ್ಟ ಇಲ್ಲ ಅಂತಾಳ. ಅಲ್ಲಿ ಏನು ಗಂಡ ಮಕ್ಕಳು ಮದುವೆ ಮಾಡೋದವು, ಇನ್ನೂ ಏನು ರಾಜ್ಯ ಆಳ್ಬೇಕಾಗೈತಿ ಈಕಿ, ಏನು 8 ಕೂರಿಗೆ ಆಸ್ತಿ ಐತಿ ಅನುಭವಿಸ್ಬೇಕಾಗೈತಿ. ತಣ್ಣಗೆ ಸತ್ತು ಸುಡ್ಗಾಡ್ ಸೇರೋದು ಬಿಟ್ಟು ಇನ್ನೂ ಸಾಯಕ್ಕೆ ಇಷ್ಟ ಇಲ್ಲ, ಇನ್ನೂ ಸಾಯಕ್ಕೆ ಇಷ್ಟ ಇಲ್ಲ ಅಂತ. ವಯಸ್ಸು ನೋಡಿದ್ರೆ 90 ಮೇಲೆ ಆಗ್ಯವು, ಇನ್ನೂ ಸಾಯಂಗಿಲ್ಲ ಅಂದ್ರೆ ಹೆಂಗಯ್ಯವ ಮರಿಮಮ್ಮಗನ ಕಂಡ್ಳು. ಇಷ್ಟ ಸೇರ್ಬಾರ್ದವ ತೀರ ಬ್ಯಾಸರಾಗಂಗಿಲ್ಲನ ಇಟ್ಟು ಬದುಕಾಕ. ಸತ್ತು ಹೊಸ ಜನ್ಮದಾಗ ಮತ್ತೆ ಬೇರೆ ಯಾರ ಮಕ್ಕಳಾಗಿ ಹುಟ್ಟಿ ಮತ್ತೆ ಮಜಾ ಮಾಡ್ಬೋದ ಅತ್ಯಾರ. ಎತ್ತೆ ಎಷ್ಟರ ಜೀವದ ಬೇಗ ಆಸೆ ನಯವ್ವ ನಿನಗ. ಅಯ್ಯೋ ನಮಗೂ ಬದುಕಿಸ್ಬೇಕು ಅಂತ ಆಸೆ, ಎಲ್ಲ ಕೆತ್ತ ನಮ್ಮ ಕೈಲೇ ಸಾವು ನೋವು ನಮ್ಮ ಕೈಯಾಗಿರ್ತೈತೆ. ಎಲ್ಲ ದೇವ್ರಿಚ್ಚಿ ಬಾರದು ಬಪ್ಪದು ತಪ್ಪದು ಅಂತೇಳಿ ದೇವ್ರು ಮಾಡೋ ಆಟ. ಯಾರೇನು ಮಾಡಕ್ಕತ್ ಹೇಳತ್ತಿ. ಆದ್ರೂ ನಿಮ್ಮ ಮಗಳ ಮೇಲೆ ಎಷ್ಟು ಜೀವನ ಇಟ್ಟಿ ನೀನು. ಆಕಿ ನೋಡಿದ್ರೆ ಸಹಾಯಕತ್ತೇನಂದ್ರೆ ನೋಡಕ್ ಬರುವಳ್ಳ. ಇಂಥ ಮಗಳು ಬೇಕಾ? ಯಾರಿಗೆ ಬೇಕಾಗ್ಯಾಳ ಹೇಳು? ಏನಾರ ಹೇಳುದೈತೇನೆ ಎತ್ತೇಕಿಗೆ ನನ್ನ ಮುಂದೆ ಹೇಳು, ಬೇಕಾದ್ರೆ ನಾನೇ ಹೇಳ್ತೀನಿ ಹಿಂಗೆ ಅಂದ್ಲವ ನಿಮ್ಮವ್ವ ಅಂತೇಳಿ. ಒಂದು ಅಕ್ಷರನು ಬಿಡ್ಲಂಗೆ ಹೇಳ್ತಾನೆ ನನ್ನ ಮುಂದೆ ಹೇಳ ಎತ್ತಿ. ಯವ್ವ ತಲೆ ಕೆಡ್ಸ್ಕೊಬಿಡ್ವೆ, ಮಗಳಿಗೆ ಬರಾಕ್ ಹೇಳ್ತೀನಿ ನಾ, ತಲೆ ಕೆಡ್ಸ್ಕೊಬಿಡ. ಏನು ನೀನೇ ಮಾತ್ರ ನನ್ನ ಬಿಟ್ಟು ಹೋಗ್ಬೇಡವ್ವ. ಸುಮ್ಮೀರ ಬಿಡಯ್ಯವ, ಏನ್ ತಿಳಿತೈತ ಕೂಸಿಗೆ? ಸಾವಂದ್ರೆ ಏನ್ ಗೊತ್ತು, ನೋವಂದ್ರೆ ಏನ್ ಗೊತ್ತು ಅದಕ್ಕ ಪಾಪ. ಸುಮ್ಮನೆ ಏನೋ ಅಂತ ಹೇಳಿಟ್ಲೆ ನಗತ್ತದ. ಸಾಯ್ಬೇಡ್ರಿ ಅತ್ಯಾರ, ಜೀವ ಗಟ್ಟಿ ಹಿಡ್ಕೊಡ್ರಿ ಅತ್ಯಾರ, ನೀವು ಮಾತ್ರ ಸಾಯ್ಬೇಡ್ರಿ. ಇವ ನೀವು ಸತ್ರ ನನ್ನಿಂದ ತಡ್ಕೊಳಕ್ ಆಗಿಲ್ರಿ ಅತ್ಯಾರ. ಈ ಮನೆ 4 ದಿನ ಊರಿಗೆ ಹೋದಾಗ ಮನಿ ಬಣ 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 ಅನ್ಸೈತಿ. ಇನ್ನು ಸತ್ತೇ ಹೋಗ್ಬಿಟ್ರದ್ರಿ ಈ ಮನಿ ಖಾಲಿ, ದೇವ್ರಿಲ್ಲದ ಗುಡಿ ಆಗ್ಬಿಡ್ತೈತ್ರಿ ಅತ್ಯಾರ. ಪಾಪ ಆ ನಮ್ನಿ ಕಾಟ ಕೊಟ್ರು ಆ ಮುದುಕಿ ಮ್ಯಾಗ ಎಷ್ಟು ಜೀವದಳೆವ ಶಾಂತಕ್ಕ. ಹೌದ್ ಬೇಮ್ಮ, ಮನಿಗ್ ಬರ್ತಿದ್ದಂಗ ಏನು ಹುಚ್ಚಿನಾಗಿಂತ ಆತ ಬೆದರ್ಸ್ಕೊಂಡ್ ಬರ್ತಿದ್ದೆ. ಈಗ ನೀನೇ ಇಲ್ಲಂದ್ರಿ ಈ ಮನಿಗೆ ಹೇಳೋರ್ ಕೇಳೋರ್ ಇಲ್ದಂಗ ಆಗ್ಬಿಡ್ತತಿ. ಸಾಯ್ತೇನೆ ಮಗನ, ನಾನು ಉಳಿಸ್ಕೋರ್ಲ ಉಳಿಸ್ಕೋ. ಅಯ್ಯೋ ದೇವ್ರೆ, ಏನಿದು ಇಂತಾದಾಗ್ಬಿಡ್ತಲ್ಲ ಇವ ಅತ್ತೀರ. ಅತ್ತೀರ ಬಿಟ್ಟು ಹೋದ್ರಲ್ರಿ. ಅಯ್ಯ ಪಾಪ ಅಮ್ಮ. ಅಯ್ಯೋ ದೇವ್ರೆ, ಹಿಂಗಾಗ್ಬಿಡ್ತಲ್ಲ ಯವ್ವ ದೇವ್ರೆ ಪಾಪ. ಮೊನ್ನೆ ಸಾಯ್ತಾಳಂದು ಆರಾಮಾಗಿ ಎದ್ದು ಕುಂತಿತ್ತಲ್ಲ ಯವ್ವ ಗುಡ್ಡದಂಗ. ಮನೆಗೆ ಬರ್ತಿದ್ದಂಗ ಗುಡ್ಡ ಕಾದಲ್ಲ, ಮನೆಗೆ ಬರ್ತಿದ್ದಂಗ ಗುಡ್ಡ ಕುಂತ ಕೂತಿರ್ತಿತ್ತಲ್ಲ ಯವ್ವ. ಅಯ್ಯೋ ದೇವ್ರೆ, ಗುಡ್ಡನ ಉಳಿ ಬಿದ್ದಂಗ ಆತಲ್ಲ ಯವ್ವ. ಗಿರ್ಜಿ, ನನ್ನ ಮಗೊಂದು ಫೋನ್ ಮಾಡಿ ಎಲ್ಲರಿಗೂ ಸುದ್ದಿ ಮುಟ್ಸಾಕ್ ಹೇಳ ಗಿರ್ಜಿ. ಹೂನ ಶಾಂತಕ್ಕ, ಫೋನ್ ಹಚ್ತೇನೆ, ಆದ್ರೆ ಕರೆನ್ಸಿನೇ ಇಲ್ಲ ಶಾಂತಕ್ಕ ನನ್ನ ಫೋನ್ಯಾಗ. ಅಯ್ಯವ್ವ, ನಮ್ಮ ಮನ್ಯಾಗ ಮತ್ತೊಂದು ಫೋನು ಇಲ್ಲ. ತಡಿಯವ್ವ, ನಿನ್ನ ಫೋನಿಗೆ ಕರೆನ್ಸಿಗೆ ರೊಕ್ಕ ಕೊಡ್ತೀನಿ, ಕರೆನ್ಸಿ ಹಾಕ್ಸಿ ಹತ್ತು. ಹೂನ ಶಾಂತಕ್ಕ, ಬ್ಯಾಸರ ಮಾಡ್ಕೋಬೇಡ. ಈ ಹೊತ್ತಿನಾಗ ಗಿರ್ಜಿ ರೊಕ್ಕ ಕೇಳಿದ್ಲ ಅಂತೇಳಿ ತಪ್ಪು ತಿಳ್ಕೊಬೇಡ ಶಾಂತಕ್ಕ. ನನ್ನ ಕಡೆ ಚಿಲ್ಲರಿಲ್ಲ ಯವ್ವ. ನನ್ನ ಗಂಡ ಐತಲ್ಲ ಅದ್ರ ಬಾಯಾಗನ ರೊಟ್ಟಿ ಹೋಗೈತೆ, ಅದು ಕೆಲ್ಸಕ್ಕೆ. ಅದಿದ್ರೆ ನಾ ರೊಕ್ಕ ಅಲ್ಲೇ ಇಸ್ಕೊಂತಿದ್ದೆ. ಫೋನ್ಯಾಗ ಕರೆನ್ಸಿ ಕರೆನೇ ಇಲ್ಲ ಯವ್ವ. 11 ರೂಪಾಯಿ ಕಾರ್ಡ್ ಹಾಕ್ಸಿದ್ರೆ ಬರೋದ 8 ರೂಪಾಯಿ ಬರ್ತೈತೆ. ಅದ್ರಾಗ 11 ರೂಪಾಯಿದಾಗ 3 ರೂಪಾಯಿ ಮುರ್ಕೊಂಡ ತಿಂದಿರ್ತಾವು. 8 ರೂಪಾಯಿದಾಗ ಎಲ್ಲಕತ್ತೆ ಶಾಂತಕ್ಕ ಕೆಲಸ. ಮೊನ್ನೆ ನನಗೆ ಆರಾಮಿಲ್ದಾಗ ನಮ್ಮ ತವ್ರ ಮನೆಯವ್ರು ಫೋನ್ ಹಚ್ಚಿದ್ರಂತೆ, ಅವ್ರಿಗೆ ಹಚ್ಚಿದ್ದೆ. ಹಂಗಾಗಿ ಹಚ್ಚಿತ್ತಾಗಚ್ಚಿ ಎಲ್ಲ ಕರೆನ್ಸಿ ಖಾಲಿನೇ ಆಗೈತೆ ಯವ್ವ. ಅದಕ್ಕೆ ಶಾಂತಕ್ಕ ಏನು ತಿಳ್ಕೊಬೇಡ, ಇರ್ಲಿ ಬಿಡ ಯವ್ವ. ಇರ್ಬೇಕಲ್ಲ ಪಾಪ ನಿನಗಾರ ಅನ್ನೋದ್ರ ನಾ ಸುಳ್ಳ ತಪ್ಪಕತಿ. ಹೌದಿಲ್ಲ, ಫೋನ್ಯಾಗ ರೊಕ್ಕೇನು ಯಾರೇನು ಇಟ್ಕೊ ಕೂತಿರ್ತಾರ. ಆತಡಿ ಇರಿ ಕೊಡವ ರೊಕ್ಕ ಕೊಡು. ಒಂದು 11 ರೂಪಾಯಿ ಕಾರ್ಡ್ ಹಾಕಿ ಸಚ್ಚು ಒಳ್ಳಾಕ. ಎಟ್ಟು ಬಡ್ಕೊಂಡೆ ನಾನು. ಅಯ್ಯೋ ಮನೆ ಮತ್ತೊಂದು ಫೋನ್ ತರ್ರಿ ಅಂತೇಳಿ ಏನು ಸುದ್ದಿಲ್ಲ. ಇಲ್ಲೇ ಕೊಡಿಲ್ಲ, ಹೋಗಿ ಪಟ್ನ ಹಾಕಿ ಸಿಹಿ ಸುದ್ದಿ ಮುಟ್ಟಿಸ್ತೇನೆ. ಬರ್ತೇನೆ ಶಾಂತಕ್ಕ. ಗೌಡ್ರ ಸಮಾಧಾನ ಮಾಡ್ಕೋರಿ. ಪಾಪ ಮಗನ. ಯವ್ವ, ಇನ್ನ ಬದುಕೇನ್ ಬೇ? ಓನಪ್ಪ, ಇನ್ನ ಬದುಕೇನಿ. ಅಲ್ಲ ಸತ್ತಂಗ್ ಬಿದ್ದಲ್ ಬೇ?
ನಾನು ಸತ್ ಮೇಲೆ ನೀವೆಲ್ಲ ಹೆಂಗೆ ಅಳ್ತೀರಿ ಅಂತ ನೋಡಕ್ಕೆ ಸತ್ತಂಗೆ ಮಾಡಿದೆ. ಆದ್ರೆ ಭಾಳ ಅಳಲೇ ಇಲ್ಲಲ್ಲ. ಅವ ಅಂದಿದ್ದ ಅಷ್ಟೇ ಹಾಲ್ಕಟ್ ಮಾಡಿ ನಿನಗೇನಾರು ನೋವಾದ್ರೆ ಎಷ್ಟು ಬಡ್ಕೊತಿದ್ದೆ. ಗೊಳಾಡಿ ಅಳ್ತಿ ಅಂತ ಮಾಡಿದ್ದೆ, ನೀನು ಗೊಳಾಡಿ ಅಳ್ಳೇ ಇಲ್ಲಲ್ಲ. ನನಗೆ ಎಷ್ಟು ಬೇಜಾರದು ಗೊತ್ತೇನ. ಈ ಬಿಡಾಡಿ ಅಳ್ತಾಳ ಜೋರಾಗಿ ಅತ್ತಿಯಾರ ಅಂತ ಮಾಡಿದ್ದೆ. ಈಗಿನೂ ಅಳ್ಳಿಲ್ಲಲ್ಲ ಯಾವ ಶಾಂತ. ಶಾಂತಕ ಇದು ಏನು ನೋಡಕತ್ತೇನೆ ನಾನು? ಇಷ್ಟು ಕಡೆ ಸತ್ಯವ ತಾಯಿ ಮದಿಕೆ. ಎಡ್ಬಿಟ್ಟಿ ಸತ್ತಿಲ್ಲ. ನಾನ್ ಸತ್ರ ಎಲ್ಲಾರು ಹೆಂಗ್ ಹೇಳ್ತಾರ ಅಂತ ನೋಡಕ್ ಬಿದ್ದಿದ್ದೆ. ಯವ್ವ ಹಿಂಗ ಯಾಕೆ ಮಾಡ್ತೀಬೇ ಯವ್ವ? ನೀ ಸತ್ರ ನನ್ ಮನ್ಸಿಗೆ ಅಷ್ಟು ನೋವಾಕತಿ. ನೀ ನೋಡಿದ್ರ ನೋಡಾಕ್ ಬಿದ್ದಿದ್ದೆ ಅಂತೀಯಲ್ಬೇ. ನಾನು ಸತ್ ಮೇಲೆ ನನ್ನ ಬೆಂಡಲ್ಲಿ ನನ್ನ ಕೊಳ್ಳನ್ ಬೋರ್ ಮಾಡ್ಸಾರ. ಎಲ್ಲ ನನ್ನ ಮಗಳಿಗೆ ಕೊಡಪ್ಪ, ನನ್ನ ಮಗಳಿಗೆ ಕೊಡು ಅದನ್ನು ಹೇಳೋದು ಮರ್ತಿದ್ದೆ. ಅದಕ್ಕೆ ಕಾಯ್ತಾ ಅದೀರಿ. ಸಾಯ್ಲ ಸಾಯ್ತೇನಿ. ಅವು ಕರೆನ ಸತ್ತಾಳ ಏನ್ ಬದುಕ್ಯಾಳ? ಯವ್ವ ಶಾಂತಕ್ಕ ಯಾವುದು ಇನ್ನೊಂದ್ಸಲ ನೋಡ್ಬಿಡ್ರೆ. ಅವ್ವ ಅವ್ವ ಈ ಸಲ ಕರೆನು ಸತ್ತೇ ಬಿಟ್ಟಲ್ಬೇ ಯವ್ವ. ನೀನಿಲ್ದ ನಾ ಹೆಂಗ್ ಬದುಕಿರ್ಲೇ ಯವ್ವ? ಇನ್ಯಾರ ನವ್ವ ಅನ್ಲೇ? ನಿಮ್ಮವ್ನವ್ವ, ನಿನ್ನವ್ನು ಹೇಳಲೇ ಯವ್ವ. ಅಯ್ಯ ಪಾಪ ನೋಡು, ಇಂಥ ಸಾವು ಎರಡೆರಡು ಸಲ ಸತ್ತು ಬದುಕಿ ಸಾಯೋದು ಅಲ್ಲ ನೋಡು ಅಂತೇನೆ ನಾನು. ಸುದ್ದಿ ಮುಟ್ಟಿಸ್ರಿ ಹಂಗಾರೆ ಎಲ್ಲರಿಗೆ. ಸುದ್ದಿ ಮುಟ್ಸನ್ ನಡಿ, ಊರಾಗೂ ಹೇಳ್ತೇನೆ ಬಡ ಬಡ ಅಡ್ಡಾಡಿ. ಇದೇನ ಶಾಂತಕ್ಕ? ಅತ್ತೇರ ದೇವ್ರೆ, ಇರ್ಬೇಕಿತ್ತು ಬಿಡ್ರಿ ನೀವು. ನಿನ್ನವನ ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿ ಅವ ನಾನು ಮುಕ್ಕೊಳ್ಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೆ, ಅದನ್ನೆಲ್ಲ ಕಟ್ಟಿಟ್ಕೊಂಡ್ ಬಂದಿಂದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದಿಂತದ್ ಹೊಲ್ಚಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಹತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಟ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತ ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದಟ್ಟ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೇನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.